ಎಲ್ರಿಗೂ ನಮಸ್ಕಾರ ರೀ. ನಮ್ಮದು ಈ ಒಂದು ಮತ್ತೊಂದು ವಿಡಿಯೋಕ್ಕೆ ಇವತ್ತು ನಾವು ಒಂದು ಟಾಪಿಕ್ ಏನು ಮಾತಾಡತ್ತೀವಪ್ಪ ಅಂತಂದ್ರೆ, ವರ್ಕಿಂಗ್ ವುಮನ್ಸ್ದು ರೊಟೀನ್ ಏನಿರ್ತೈತಿ, ಆ ಒಂದು ವರ್ಕಿಂಗ್ ವುಮನ್ನ ಏನೆಲ್ಲ ಮಾಡಬಹುದು, ಎಷ್ಟೆಷ್ಟು ಟೈಮ್ನಲ್ಲಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ನಾವು ಮಾಡತ್ತೀನಿ ರೀ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಮ್ಯಾನೇಜ್ ಆಫೀಸ್ ವರ್ಕ್ ಎಫೆಕ್ಟಿವ್ಲಿ ಅಂದರೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ನಾವು ಆಫೀಸ್ ವರ್ಕ್ನ ಅನ್ನೋದನ್ನು ನಾನು ಇದ್ರೊಳಗೆ ಹೇಳ್ಕೊಡತ್ತೇನೆ ರೀ. ಆಮೇಲೆ ಹ್ಯಾಂಡಲಿಂಗ್ ಹೋಮ್ ಫ್ಯಾಮ್ಲಿ ಸ್ಮಾರ್ಟ್ಲಿ ಅಂದರೆ ಯಾವ ರೀತಿ ನಾವು ಫ್ಯಾಮ್ಲಿನ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಥರ್ಡ್ ಪಾಯಿಂಟ್ ಈಸ್ ಟೈಮ್ ಫಾರ್ ಯುವರ್ ಸೆಲ್ಫ್ ಹ್ಯಾಪಿ ಆ್ಯಂಡ್ ಸ್ಟ್ರೆಸ್ ಫೀಲ್ ಅಂದರೆ ನಿಮ್ಮ ಈ ಎಲ್ಲ ಜಂಜಾಟಗಳದಾಗ ನಮ್ಗೆ ನಾವು ಟೈಮ್ ಕೊಟ್ಕೋದಿಲ್ಲ ರೀ, ಹಾಗಾಗಿಬಿಡ್ತೈತಿ. ಸೊ ಅದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಾಗ ಏನು ಮಾಡಬೇಕಪ್ಪ ಮೇನಪ್ಪ ಅಂತಂದರೆ, ನಾವು ಬ್ಯಾಲೆನ್ಸ್ ಮಾಡ್ಬೇಕು ರೀ, ಆಮೇಲೆ ಫೋಕಸ್ ಮಾಡಬೇಕು, ನಾವು ಗ್ರೋ ಆಗಬೇಕು. ಸೊ ಎನಿವೇ ಮನಿ ಅಂದಮೇಲೆ ಎಲ್ಲರೂ ಇರ್ತಾರೆ ರೀ, ಸಣ್ಣ ಹುಡುಗರು ಇಟ್ಕೊಂಡು ದೊಡ್ಡವ್ರ ತನಾದ್ರೂ ಎಲ್ಲರೂ ಇರ್ತಾರೆ. ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂದರೆ, ನಾವು ಒಂದು ಫೋಕಸ್ಡ್ ಆಗಿರಬೇಕು, ಒಂದು ಪ್ಲ್ಯಾನ್ ಮಾಡ್ಕೋಬೇಕು, ಪರ್ಟಿಕ್ಯುಲರಾಗಿ ಅದನ್ನು ಅಚೀವ್ ಮಾಡಬೇಕು. ಸೊ ಫೋಕಸ್, ಪ್ಲ್ಯಾನ್, ಅಚೀವ್ ಈ ಥರ ಮಾಡಿದಾಗ ಮಾತ್ರ ನಾವು ಒಂದು ಸಕ್ಸಸ್ಫುಲ್ ವುಮನ್ ಆಗಿ ನಾವು ಮುಂದೆ ಹೋಗ್ಲಿಕ್ಕೆ ಇದು ಆಗ್ತದೆ. ನಾವು ಏನೇನು ಮಾಡ್ತೀವಪ್ಪ ಅಂದರೆ, ನಾವು ನೋಡ್ರಿ, ನಾವು ಆಫೀಸ್ನಾಗ ಹೋಗಿ ವರ್ಕ್ ಮಾಡ್ತೇವೆ, ಮನೆದಾಗ ಬಂದು ಕೆಲಸ ಮಾಡ್ತೇವೆ, ಮತ್ತು ನಮಗಂತ ನಾವು ಚೂರು ಟೈಮ್ ಕೊಟ್ಕೊಳ್ಬೇಕ್ರಿ. ಹಾಗಾಗಿ ನಾನು ಸೆಲ್ಫ್ ಕೇರನ್ನು ಕೂಡ ಇದ್ರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ ರೀ. ಸೊ ಈ ಒಂದು ವಿಡಿಯೋದಾಗ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕೂಡ ನಾನು ಹೇಳ್ತಾ ಇದ್ದೀನಿ ರೀ, ಯಾವ ರೀತಿ ಏನು ಎಲ್ಲ ಎಂಬುದನ್ನು ನಾನೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ ರೀ. ಫಸ್ಟ್ ನಾವು ನೋಡ್ರಿ, ನಾನಂತೂ ಯೂಶ್ವಲಿ 6 ಗಂಟೆಗೆ ಎದ್ದೇಳ್ತೇನೆ ರೀ. ಸೊ ನೀವು ಹ್ಯಾಂಗೆ ಎದ್ದೇಳ್ತೀರೋ ಆ ಥರ ಅನುಗುಣವಾಗಿ ನೀವು ರೆಡಿ ಮಾಡ್ಕೊರಿ. ಈಗ 6 ಗಂಟೆಯಿಂದ ನನಗೆ ಟೈಮ್ ಎಲ್ಲಿ ತನಕ ಸಿಗ್ತದಪ್ಪ ಅಂದ್ರೆ 9-10 ತನಕ ನಂಗೆ ಟೈಮ್ ಸಿಗ್ತದೆ ರೀ. ಬಿಕಾಸ್ ನನ್ನ ಕೆಲಸ ಸ್ಟಾರ್ಟ್ ಆಗೋದು, ಆಫೀಸ್ ವರ್ಕ್ ಇರೋದು 9:30 to 5:30. ಇದು ಏನಪ್ಪ ಅಂದ್ರೆ ಆಫೀಸ್ ಟೈಮ್ ಅಂದ್ರೆ ನಾವು ಆಫೀಸಿಗಷ್ಟೇ ಡೆಡಿಕೇಟೆಡಾಗಿ ಇಡಬೇಕಾಗ್ತದ್ರಿ. ಸೊ ಈಗ ಬೆಳಗ್ಗೆ 6 ಗಂಟೆಯಿಂದ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, 6 ಗಂಟೆಯಿಂದ 6:30 ಅಂದರೆ ಒಂದು ಹಾಫ್ ಆನ್ ಅವರ್ ಅಟ್ಲೀಸ್ಟ್ ನಮಗೋಸ್ಕರ ನಾವು ಟೈಮ್ ಕೊಡಲೇಬೇಕು. ಲೈಕ್ ಏನಾದರೂ ಆಗಿರ್ಬೋದು, ನೀವು ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಮಾಡ್ಕೋದಾಗಿರ್ಬೋದು, ಸೊ ನಿಮ್ಮ ನಿತ್ಯ ಕರ್ಮಗಳಿರ್ತಾವೆ ಅವೆಲ್ಲ ಮುಗಿಸ್ಕೋದಾಗಿರ್ಬೋದು, ಒಂದು 10 ನಿಮಿಷ ವಾಕಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಒಂದು 10 ನಿಮಿಷ ಯೋಗ ಮಾಡೋದಾಗಿರ್ಬೋದು, ಏನಾದರೂ. ಸೊ ನೀವು ಅದನ್ನು ಮಾಡ್ಕೋಬೋದು. ಆಮೇಲೆ 6:30ಇಂದ 7 ಗಂಟೆಗೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಬಿಡ್ಬೇಕು ರೀ. ಇಲ್ಲಾಂದರೆ ಬೆಳಗ್ಗೆನೇ ಎದ್ದು ಕ್ಲೀನಿಂಗ್ ಅಂದರೆ ಎಲ್ಲ ಮನೆಯೆಲ್ಲ ಕಸ ಗುಡಿಸೋದಾಗಿರ್ಬೋದು, ಪಾತ್ರೆಗಳೇನಾದರೂ ಇಟ್ಟಿದ್ರಿ ಅಂತಂದರೆ ಅದನ್ನು ತೊಳೆಯುವಂಥ ಕೆಲಸ ಆಗಿರ್ಬೋದು. ಸೊ ಸುಮಾರಷ್ಟು ಕೆಲಸಗಳು ನೀವು ನೋಡಿರಬಹುದು, ಹೆಣ್ಮಕ್ಳು ಅಂದಮೇಲೆ ಎಷ್ಟೆಲ್ಲ ಕೆಲಸಗಳಿರ್ತವೆ. ಆಮೇಲೆ ನಾವು ಅದನ್ನು ಏನೇನು ಯಾವುದ್ಯಾವುದನ್ನು ಅರೇಂಜ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕ್ಲೀನಿಂಗ್ ಅಂದರೆ ಎಲ್ಲನೂ ಬಂತು ರೀ, ಎಲ್ಲ ಥರ ಕ್ಲೀನಿಂಗನ್ನು ಕೂಡ ಮಾಡಿಕೊಂಡು ಎಲ್ಲ ರೆಡಿ ಇಟ್ಕೊಂಡ್ಬಿಡ್ಬೇಕು ರೀ. ಸೊ ರೆಡಿ ಇಟ್ಕೊಂಡು ನಾವೀಗೇನು ಮಾಡ್ತೀವಿ, 7 o'clockಯಿಂದ 8:30 ತನಕ ಇವಾಗ ಏನು ಮಾಡ್ಬೋದಪ್ಪ ಅಂದರೆ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿಬಿಡಬೇಕು. ಬಿಕಾಸ್ ನಾವು ಇಲ್ಲಿ ವರ್ಕಿಂಗ್ ವುಮನ್ ಆಗಿರೋದ್ರಿಂದ ಓನ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕಲ್ರಿ, ಬಿಕಾಸ್ ನಾವು ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡಬೇಕು, ಲಂಚ್ ಕೂಡ ನಾವು ಪ್ರಿಪೇರ್ ಮಾಡಬೇಕಿರ್ತೈತಿ. ಇದೆಲ್ಲ ಮಾಡಿದ್ಮೇಲೆ ನಾವು ನೋಡ್ರಿ 8:30ಇಂದ 9-10 ತನಕ ಹುಡುಗರಿಗೆ ಚೂರು ಸ್ನಾನ ಮಾಡಿಸಿ ಅವ್ರಿಗೆ ಊಟ ಉಣಿಸಿ ಎಲ್ಲ ಮಾಡಿ ಹೋಗೋದ್ರೊಳಗೆ 9-10 ಕಂಪ್ಲೀಟ್ ಆಗಿಬಿಡ್ತೈತೆ ರೀ. ಥ್ಯಾಂಕ್ ಯು ಆಲ್, ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.